ಶಕ್ತಿ ಯೋಜನೆಯಿಂದ ಸಾರಿಗೆ ಇಲಾಖೆ ಆದಾಯ ವೃದ್ಧಿ ಆಯಿತು ಅಂತ ಸರ್ಕಾರ ಹೇಳುತ್ತೆ. ಆದರೆ ಇಲ್ಲಿ ನೋಡಿ, ಸಾರಿಗೆ ನೌಕರರಿಗೆ 38 ತಿಂಗಳ ಬಾಕಿ ಹಣ ಕೊಡಬೇಕು, ಅದಕ್ಕೆ 589.20 ಕೋಟಿ ಸಾಲ ಬೇಕು ಅಂತ ಟೆಂಡರ್ ಕರೆದಿದೆ ಬಿಎಂಟಿಸಿ. ಅದು ಅಧಿಕ ಪ್ರಸಂಗತನ. ಯಾರ್ದು ಸ್ವಾಮಿ ಅಧಿಕ ಪ್ರಸಂಗತನ? ಟ್ರಾನ್ಸ್ಪರೆಂಟ್ ಆಗಿ ಕರೆದಿದ್ದಾರೆ. ವೆರಿ ಗುಡ್. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾರು ಕೊಡ್ರೆ ಅಂದ್ರೆ ನಿಮ್ಗೆ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಅಲ್ಲೂ ಸಾಲ ಸಿಕ್ತಿಲ್ವೋ, ಅಥವಾ ಅಡಮಾನಕ್ಕೇನು ಇಲ್ವೋ? ನೋ ಕಾಮೆಂಟ್ಸ್. ಇಲ್ಲ ಸರ್, ಕೊಡೋದೆಲ್ಲ ಆಗ್ಬಿಟ್ಟಿಲ್ಲ. ರಾಮಲಿಂಗಾರೆಡ್ಡಿ ಅವರೇ, ಸಿದ್ದರಾಮಯ್ಯವ್ರು ಹೋಗಿ ಹೇಳ್ಬಿಡಿ ಸರ್, ಇವೆಲ್ಲ ನಡೆಯಲ್ಲ, 100% ಬಾಗ್ಲಾಗ್ತೀವಿ, BMTCನೂ KSRTCನೂ ಉಳಿದೋವು, ಇದು ನಡೆಯಲ್ಲ. 38 ತಿಂಗಳ ಬಾಕಿ ಮಾತಾಡ್ತಾ ಇದ್ದೀರಿ, ಇನ್ನು ಸ್ಯಾಲರಿ ರಿವಿಷನ್ ಆಗಿಲ್ಲ ಅವ್ರಿಗೆ. ಆಗಿಲ್ಲ ಸರ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ನಿಮ್ಮ ಹತ್ರ ದುಡ್ಡಿಲ್ಲ. ಹೌದು, ಭಾಳ ಕಷ್ಟದಲ್ಲಿದೆ ಪರಿಸ್ಥಿತಿ. ಈ ಆಗಿರೋದನ್ನು ಒಪ್ಕೊಂಡು ತಪ್ಪನ್ನು ಸರಿ ಮಾಡಿಕೊಂಡು ಕೇಜ್ರಿವಾಲ್ ಟೈಪ್ ಮತ್ತೆ ವಾಟರ್ ಬಿಲ್ ಕೊಟ್ಟಂಗೆ ಶಕ್ತಿ ಪಕ್ತಿ ಮಕ್ತಿ ಎಲ್ಲಾನು ಕರೆಕ್ಟ್ ಮಾಡಿ ಮುಕ್ತಿಯನ್ನ ಪಡ್ಕೊಳ್ಳಿ. ಯಾರ್ಯಾರು ಕೊಡಬೇಕೋ ಅವ್ರಿಗೆ ಕೊಡಿ, ಮಿಕ್ದವ್ರದನ್ನು ತೆಗೀರಿ, ಬದುಕಬಹುದು. ಬಾಗಿಲು ಹಾಕೋ ಕೆಲಸನೇ ಸರ್ ಅಷ್ಟೇ. ಎಂಜಾಯ್ ಮಾಡು, ನೀವು ಎಂಜಾಯ್ ಮಾಡಿ, ಏನಿದೆ ಜೀವನದಲ್ಲಿ, ಕಮಾನ್ ಎಂಜಾಯ್, ಬಾಯ್.